ಆ್ಯಕ್ಚುಲಿ ನಾವಿವಾಗ ಒಂದು ಪ್ರೆಸೆಂಟೇಷನ್ ಇತ್ತು ಅಂತ ಹೇಳಿದ್ರು, ನಾನು ಐಶು ಕೀರು ಒಂದು ಟೀಮು ನಾವು ಪ್ರೆಸೆಂಟೇಷನ್ ಮಾಡೋಕ್ಕಂತ ಬಂದಿದ್ದೀವಿ. ಇವಾಗ ಯಾರೂ ಇನ್ನೂ ಟೀಚರ್ಸ್ ಬಂದಿಲ್ಲ. ನಮ್ಮದು ನೋಡಿ PPT ರೆಡಿಯಾಗಿದೆ. ಇವಾಗ ನಾವು ಇದನ್ನು ಪ್ರೆಸೆಂಟ್ ಮಾಡ್ತೀವಿ. ಫುಲ್ಲು ಜನ ಇದ್ದಾರೆ, ತುಂಬ ಜನ. ಇವಾಗ ಸರ್ ಬಂದಮೇಲೆ ಕ್ಲೀನಾಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಏನಾಗುತ್ತೆ ನೋಡೋಣ. 15 ಲಕ್ಷ ಕೊಡ್ತಾರಂತೆ. ಅಕಸ್ಮಾತ್ ಸೆಲೆಕ್ಟ್ ಆಯ್ತಂದರೆ ಹೋಪ್ ಫಾರ್ ದ ಬೆಸ್ಟ್. ಪ್ರೆಸೆಂಟೇಷನ್ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ MSMEದು ಪ್ರೆಸೆಂಟೇಷನ್. MSME ಪ್ರೆಸೆಂಟೇಷನ್ಸ್ ಅಂದರೆ ಏನಂದರೆ, ಇವಾಗ ನಮಗೆ ಫಂಡಿಂಗ್ಸ್ ಬೇಕು ಅಥವಾ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಬೇಕಂದ್ರೆ ನಾವು MSMEಗೆ ಲೈಕ್ ಅಪ್ಲಿಕೇಶನ್ ಹಾಕಿದ್ರೆ ಅವರು ನಮಗೆ ಫಂಡಿಂಗ್ಸ್ ಕಳಿಸ್ತಾರೆ. ನಮ್ಮದು ಇದು ಇನಿಷಿಯಲ್ ಫೇಸ್. ನಮಗೆ ಯಾವತ್ತಿರೋದು ಫೈನಲ್ ಫೇಸ್ 18th ಕಮಿಟಿ ಮೆಂಬರ್ಸ್ ಎಲ್ಲ ಬರ್ತಾರೆ. ನಾವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ಹೋಪ್ ಫಾರ್ ದ ಬೆಸ್ಟ್ ನಮ್ಮದು ಸೆಲೆಕ್ಟ್ ಆಗಬೇಕಂತ. ಸೆಲೆಕ್ಟ್ ಆದರೆ ನಮಗೆ ಫಂಡಿಂಗ್ಸ್ ಬರೋದು ನೆಕ್ಸ್ಟ್ ಜೂನಲ್ಲಿ. ಅಷ್ಟೊತ್ತಲ್ಲಿ ನಮ್ಮದು ಗ್ರ್ಯಾಜುಯೇಷನ್ನೇ ಆಗುತ್ತೆ ಗೊತ್ತಿಲ್ಲ. ಗೈಸ್, ನಮ್ಮದು ಪ್ರಾಜೆಕ್ಟ್ ಏನಂದರೆ AI ಡ್ರಿವನ್ ಸ್ಮಾರ್ಟ್ ಅಟೆಂಡೆನ್ಸ್ ಸಿಸ್ಟಮ್. ಗೈಸ್, ಆ್ಯಕ್ಚುಲಿ ಇವಾಗ ಪ್ರೆಸೆಂಟೇಷನಿಗಂತ ಕರೆದ್ರು. ಗೈಸ್ ನೋಡಿ, ಇದು ನೋಡಿದ್ರೆ ನಿಮ್ಮ ಕರ್ಣ ಸೀರಿಯಲಲ್ಲಿ ಕರ್ಣ ಹಿಂಗೆ ರೆಡಿ ಆಗೋದಲ್ವಾ? ಹಾಯ್ ಅನ್ನೋ. ಗೈಸ್, ಇವನ ಹೆಸರು ಏನು ಅಂತ ಆನ್ ಬೈಯಲ್ಲೇ ಕೇಳಿ. ಅಲ್ಲ, ಕರ್ಣ. ಗೈಸ್, ಇವಾಗ ನಾವು ಆ್ಯಕ್ಚುಲಿ ಕ್ಲಾಸ್ ರೂಮ್ ಹತ್ರ ಬಂದು ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಸರ್ ಇದ್ದವರು ನಮ್ಮನ್ನು ಬೇಗ ಬಿಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ. 9 ಟೀಮ್ ಒಳಗೋಗಿದ್ದಾರೆ. ನೀನು ಯಾಕೆ MSMEಗೆ ಹಾಕಿಲ್ಲ? ಗೈಸ್, ಇವ್ನು ನಮ್ಮ ಕ್ಲಾಸಿನ ಇಂಟೆಲಿಜೆಂಟ್ ಫೆಲ್ಲೋ ಇನ್ ದ ವರ್ಲ್ಡ್. ಅಂಥವ್ರು ಇಂಟ್ರೆಸ್ಟ್ ಇಲ್ಲ ಅಂತಿದ್ದಾರೆ ಗೈಸ್. ಆ್ಯಕ್ಚುಲಿ ನಾವು ಪ್ರೆಸೆಂಟೇಷನ್ ಮುಗಿಸ್ಕೊಂಡು ಬಂದ್ವಿ. ಪ್ರೆಸೆಂಟೇಷನ್ ಓಕೆ ಥರ ಆಯಿತು. ಬಿಕಾಸ್ ಅಲ್ಲಿ ಯಾರಿಗೂ ಕೇಳೋ ಪೇಷನ್ಸೇ ಇರಲಿಲ್ಲ ಪ್ರೆಸೆಂಟೇಷನ್ ಕೇಳಿ. ಇವಾಗ 1 ಗಂಟೆಗೆ ನಮಗೇನೋ ಸೆಷನ್ ಇದೆ ಅಂತ ಹೇಳಿ ಇರಿಸ್ಕೊಂಡಿದ್ದಾರೆ. ಸೊ ಇವಾಗ ನಾವು ಕ್ಲಾಸಿಗೆ ಹೋಗ್ತಾ ಇಲ್ಲ. ಇವರು ಹೋಗ್ತಿಲ್ಲ ಗೈಸ್ ನಮ್ಮ ಜೊತೆ. ನಯನ ಹಾಯ್ ಅನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್. ನೋಡಿ ಗೈಸ್, ಒಳ್ಳೆ ಆಫೀಸರ್ ಥರ ಬಂದಿದ್ದಾಳೆ. ನಮ್ಮ ಡಾಕ್ಟರ್ ಕರ್ಣನ್ ನೋಡಿ. ಗೈಸ್, ಇವರು ಫಕೀರಪ್ಪ ಸರ್ ಅಂತ ಹೇಳಿಬಿಟ್ಟು ಅವರೇ ಇವಾಗೇನೋ ಸೆಷನ್ ಮಾಡ್ತಾರೆ. ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಜನ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಗೈಸ್, ಇದು ನಮ್ಮದು ಇವತ್ತಿಂದು ಔಟ್ಫಿಟ್ ಕಾಣಲ್ಲ ಅನಿಸುತ್ತೆ. ಬಟ್ ಸ್ಟಿಲ್ ಗೈಸ್, ಆ ಸರ್ ಏನು ಹೇಳಿದ್ರಂತ ಅರ್ಥ ಆಗಲಿಲ್ಲ. ಏನೋ ಒಟ್ಟು ಹೇಳಿದ್ರು ಅಷ್ಟೇ. ನಂಗೆ ಒಂದು ಅರ್ಥ ಆಯಿತು. 18ನೇ ತಾರೀಕು ನಮ್ಮ PPT ಚೂರು ನಾವೇ ಚೇಂಜ್ ಮಾಡ್ತೀವಿ. ನಾವು ಒಂದು ಇವಾಗ ನೋಡಿದ್ದೀವಿ ಫಾರ್ಮೆಟ್ಟು, ಒಂದು ಚೂರು ಚೇಂಜ್ ಮಾಡಿ ಇನ್ನೂ ನೀಟಾಗಿ ಪ್ರಿಪೇರ್ ಆಗಿ ಬರ್ತೀವಿ. ಗೈಸ್, ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಇವ್ರಿಗೆ ಲೈಕ್ ಆ್ಯಕ್ಟಿವಿಟಿ ಇದೆ ಅಂತೆ. ಇವರು ಫಸ್ಟ್ ಇಯರ್ BCom ಅವರು ಯಾವ ಪ್ರಾಡಕ್ಟಿಂಗ್ ಇದ್ರ ಬಗ್ಗೆ ಅದಕ್ಕೆ ಬರೀತಿದ್ದಾಳೆ. ಏನು ಬರೀಲೆ ಇವಳು ಇವಾಗ ಯಾವ ಪ್ರಾಡಕ್ಟಿಗೆ ಯಾವ ಬ್ರ್ಯಾಂಡ್ಗೆ ಲಾಯಲ್ ಆಗಿದ್ದಾಳೆ ಅಂತ ಬರಿಬೇಕಂತ ಯೋಚನೆ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಅವಳು ಯಾವುದೋ ಬ್ರ್ಯಾಂಡ್ಸ್ ರೆಗ್ಯುಲರಾಗಿ ಅದಕ್ಕೆ ಶಿಫ್ಟ್ ಆಗಿರಲ್ಲ, ಚೇಂಜ್ ಮಾಡ್ತಿರ್ತಾಳೆ. ನೋಡೋಣ ಏನು ಬರೀತಾಳೆ ಅಂತ. ಗೈಸ್, ಇವಾಗ ನಾನು ಮತ್ತು ಕೀರು ಇದ್ದವರು ಊಟಕ್ಕಂತ ಉಡುಪಿಗೆ ಬಂದ್ವಿ. ಐಶೋ ಇದ್ದವಳು PGಗೆ ಹೋದ್ಲು. ಅವನಿ, ಚಿನ್ಮಯ್ಯು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕ್ಲಾಸಿಗೆ ಹೋಗಿದ್ದಾರೆ. ನಾವು ಮೇಲ್ ಹಾಕ್ಬಿಟ್ಟು ಊಟಕ್ಕೆ ಬಂದಿದ್ದೀವಿ. ಗೈಸ್, ನೀವು ಯಾರು ನಮ್ಮ ಗ್ರೂಪಲ್ಲಿ ಎಲ್ಲರೂ ಉಡುಪಿಗೆ ಬರ್ತಾರೆ, ಆದರೆ ಐಶು ಬಿಟ್ಟು. ರೀಸನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅವಳ ಕೈಲೇ ನಾನೇ ಹೇಳ್ತೀನಿ. ದೊಡ್ಡ ರೀಸನ್ ಅದು. ಗೈಸ್, ಅವಳು ವೆಜ್ಜನ್ನು ದುಡ್ಡು ಕೊಟ್ಟು ತಿನ್ನಲ್ಲ ಗೈಸ್, ಅದೇ ಮೇಯ್ನು. ನಮ್ಮಂತ ಪ್ಯೂರ್ ವೆಜ್ ಅವ್ರು ಏನು ಮಾಡ್ಬೇಕು ಗೊತ್ತಿಲ್ಲ. ಅವಳ ಪ್ರಕಾರ ನಾನು ತಿನ್ನಲೇಬಾರ್ದು. ಆ್ಯಕ್ಚುಲಿ ನಾವಿವಾಗ ನಮ್ಮ ಹೊಸ ಬ್ಲಾಗ್ ಅಂದರೆ EC ಬ್ಲಾಗಿಗೆ ನಾವು ಬಂದ್ವಿ. ನಮ್ಮ ಕ್ಲಾಸ್ ಅಲ್ಲಿ ಕಾಣ್ತಾ ಇದೆ, ಬಟ್ ನಿಮಗೆ ಕಾಣಲ್ಲ. ನಾವಿಲ್ಲಿ ಕೊಟ್ಟಿದ್ದೀವಿ ಬಿಕಾಸ್ ನಮ್ಮ ಕ್ಲಾಸ್ ಆಗ್ತಾ ಇದೆ. ನಮ್ಮ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಕ್ಲಾಸಿಗೆ ಹೋಗೋಷ್ಟು ಪೇಷನ್ಸ್ ಅಂತೂ ದೇವ್ರು ನಮಗೆ ಕೊಟ್ಟಿಲ್ಲ. ಹಂಗಂತೂ ಇಲ್ಲಿ ಎದ್ದು ವಾಪಸ್ ಹೋಗೋ ಪೇಷನ್ಸು ಆಗಿಲ್ಲ. ಸುಸ್ತಾಗಿ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ಸುಮ್ಮನೆ ಏನು ಮಾಡೋದು ಅಂತ ಸುಮ್ಮನೆ ಕುತ್ಕೊಂಡಿದ್ದೀವಿ. ನಾನು ಮತ್ತು ಕೀರು ಎಲ್ಲಿ ಅಂತ ಅಂದರೆ ಕ್ಯಾಮ್ರಾ ಇದೆ ಶೋ ನೋಡಿ. ಕೆಲಸ ಮಾಡಿದ್ರು ಇಷ್ಟು ಸುಸ್ತಾಗಲ್ಲ ನನಗೆ. ಏನಾದ್ರು ಯಾರಿಗಾನ ಕಾಯಬೇಕು. ಈ ಪ್ರೆಸೆಂಟೇಷನ್ ಟೈಮಲ್ಲೆಲ್ಲ ಕಾಯಿಸ್ತಾರಲ್ಲ, ಒಂದೇ ಜಾಗದಲ್ಲಿ ಕೂತು ಫುಲ್ ಸುಸ್ತಾಗಿರುತ್ತೆ ನನಗೆ. ಕೆಲಸ ಮಾಡಿದ್ರೆ ಡೇಸ್ ಇಷ್ಟು ಸುಸ್ತಾಗಲ್ಲ, ನಾನು ಹೇಳ್ತೀನಿ. ನಮ್ಮದು EC ಬ್ಲಾಕಿಂದ ವೀವ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ನಾವು ಇನ್ನೂ ಮೇಲೆ ಹೋದರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಇದರಿಂದ ನಮ್ಮ ಆಚಾರ್ಯ ಸ್ಟೇಡಿಯಮ್ ಅದು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್. ಅಷ್ಟು ನಿಜ ಸಕ್ಕತ್ತಾಗಿದೆ. ಇದೆ ನಮ್ಮ ಬ್ಲಾಕ್ ಒಂಥರ ಮೇಸ್ ಥರ. ಎಲ್ಲಿಂದ ಹೋಗಿ ಎಲ್ಲಿಗೆ ಬರೋದಂತ ಇವತ್ತುವರೆಗೂ ಗೊತ್ತಿಲ್ಲ. ಈ ಬ್ಲಾಕನ್ನು ನಾವೇ ಇನ್ನೂ ಕ್ಲೀನಾಗಿ ನೋಡಲಿಲ್ಲ. ಆ ಥರ ಇದೆ ಈ ಬ್ಲಾಕು. ಆ್ಯಕ್ಚುಲಿ ಚೆನ್ನಾಗೇ ಇದೆ, ದೊಡ್ಡದು. ಬಟ್ ನಾವು ಕ್ಲೀನಾಗಿ ಗೊತ್ತಿಲ್ಲ. ಎಷ್ಟೊಂದು ಮೆಟ್ಲು ಏನೋ ಇದೆ ನೋಡಿ. ಇಲ್ಲಿ ಇದೆಲ್ಲ ಎಲ್ಲ ಕಡೆ ಗಿಡ ಅಂತ ಹಾಕಿಟ್ಟಿದ್ದಾರೆ ನೋಡಿ.
ನೋಡಿ ಸಕ್ಕದಾಗಿ ಕಾಣುತ್ತೆ ವ್ಯೂ ಮಾತ್ರ. ಆ ವೆದರಿಗೂ ಆ ವ್ಯೂಗೂ ಸಕ್ಕದಾಗಿದೆ ಎಲ್ಲ. ಕೀರು ಅವಾಗಿಂದ ಕಾದು ಕಾದು ಸಾಕಾಯಿತು, ಇವಾಗ ಬಿಟ್ರಂತೆ ಅವರಿಗೆ. ಬಟ್ ನಾವು ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಲ್ಯಾಪ್ಟಾಪ್ ಕೊಟ್ಟು ಕಳಿಸಿದ್ವಿ. ಅದು ನೋಡಿದ್ರೆ ನನಗೆ 20 ಮಿನಿಟ್ಸ್ ಇದೆಯಂತ ಅಸೆಸ್ಮೆಂಟು. ಈಗ ಇಷ್ಟು ತನಕ ನಾವು ಅವ್ರಿಗೆ ಕಾದ್ವಿ, ಈಗ ಅವ್ರು ನಮಗೆ ಕಾಯ್ಬೇಕು, ಆ ಪರಿಸ್ಥಿತಿ ಬಂದಿತ್ತು. ಗೈಸ್ ಆಮೇಲೆ ಏನು ಗೊತ್ತಾ, ನನಗೆ ಮಿತ್ರ ದ್ರೋಹತನ ಮಾಡ್ತಿದ್ದಾರೆ. ನಾನು ಏನೋ ಕೇಳ್ತಿದ್ದೀನಿ, ಅವ್ಳು ನಂಗೆ ಮಾಡ್ತೇನೆ. ಎಸ್, ಬಿಕಾಸ್ ಅವಳು ನಂಗೆ ಮಾಡಲಿಲ್ಲ, ಅದಕ್ಕೆ ಏನು ನೋಡಿಲ್ಲ ನನಗೆ ಇಷ್ಟಿದೆ ನನಗೆ. ಗೈಸ್ ಇವರೆಲ್ಲ ಇವಾಗ ಸಿಕ್ಕಿದ್ರು ನೋಡಿ, ಎಲ್ಲ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾವು ಇದನ್ನ ಏನಿದು ಇದಲ್ಲ, ನಾವೇನೋ ಬೇರೆ ಸಬ್ಮಿಟ್ ಮಾಡಕ್ಕೆ ಬಂದಿದ್ದು. ಯಾರು ಯಾವಾಗ ನಮ್ಮ ಮದುವೆ ಕರ್ತೀನಿ ಸರ್ ನೋಡಿ, ಮದುವೆಗೆ ಕರೆದೇ ಮದುವೆ ಆಗಿದ್ದಾರೆ. ಗೈಸ್ ಇವಾಗ ಹೊರಡೋಣ ಅಂತ ಹೊರಟ್ರೆ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ನಾವೆಲ್ಲ ಇಲ್ಲೇ ನಿಂತಿದ್ದೀವಿ. ಇವತ್ತು ಕೀರ್ತನಂಗೆ ಏನಾಗಿದೆಯೋ ಗೊತ್ತಿಲ್ಲ, ಮಂಗ್ ಆಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ನನಗೆ. ದರ್ಶನ್ ಫ್ಯಾನ್ ಗೈಸ್, ದರ್ಶನ್ ಫ್ಯಾನ್ಸ್ ಗೈಸ್. ಆ್ಯಕ್ಚುಲಿ ಇವನು ನಮಗೇನೋ ಕೊಡ್ತಿದ್ದಾನೆ ಗೈಸ್. ಇಲ್ಲಿ ನೋಡಿ ಪಾಪ ನಮ್ಮ ಜೂನಿಯರ್ ನಮಗೆ ಬನಾನಾ ಕೊಡ್ತಾ ಇದ್ದಾನೆ ಗೈಸ್. ಆ್ಯಕ್ಚುಲಿ ನಾವು ಒಂದು ರೀಲ್ಸ್ ಮಾಡಿಕೊಂಡು ಇವಾಗ ಎಲ್ಲರೂ ಹೊರಟ್ವಿ. ಯಾವ ಸಾಂಗಿಗೆ ರೀಲ್ಸ್ ಮಾಡಿದ್ವಿ ಅಂದರೆ ಬಂದರು ಆ್ಯಕ್ಚುಲಿ ಆ ಸಾಂಗಿಗೆ. ಬಟ್ ಅದು ಎಲ್ಲೂ ಹಾಕಲ್ಲ, ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರೈವೇಟ್ ಅಕೌಂಟ್ ಇದೆ, ಅಲ್ಲಿ ಹಾಕ್ತೀವಿ ನಾವೆಲ್ಲರೂ. ನಾನು ತಿನ್ನಲ್ಲ ಬಾಳೆಹಣ್ಣು, ತಿಂತೀನಿ ಬಟ್ ಕೊಟ್ಟಿದ್ದಾನೆ ಅನ್ನೋ ಋಣ ಇಲ್ಲ ನಿಮಗೆ. ಎಸ್ ನೋಡಿ, ತಿಂತೀನಿ, ಎಲ್ಲ ತಿನ್ನಲ್ಲ. ಗೈಸ್ ನಮ್ಮ ರೀಲ್ಸ್ ಮಾಡಿಕೊಟ್ಟಿದ್ದಕ್ಕೆ ಕ್ಯಾಮ್ರಾಮನ್ ಯಾರು ಗೊತ್ತಾ? ಅವನೇ CR ಓಮಿ ಹಾಯ್ ಮಾಡು. ನೋಡಿ ಚಿನ್ಮಯ್ ಹೊರಟ್ಲು. ಏನು ಗೊತ್ತಾ, ನಾನು ಬ್ಲಾಗಲ್ಲಿ ಮಾತಾಡೋಲ್ಲ ಮತ್ತೆ ಪ್ರತಿಯೊಂದು ನನ್ನ ಕಡೆ ಮಾತಾಡಿಸ್ತಾರೆ. ಯಾರಾದ್ರೂ ಪೇಸ್ಟ್ರಿ ಕಮೆಂಟ್ ಮಾಡಿ, ಪೇಸ್ಟ್ರಿನಾ ಹೇಳು. ಕೋಲ್ಡ್ ಕೇಕ್. ಕೋಲ್ಡ್ ಕೇಕಿಗೆ ಏನಂತಾರೆ ಹೇಳು. ಪೇಸ್ಟ್ರಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಅಲ್ಲಿ ವಾಚ್ಮ್ಯಾನ್ ವಿಷಲ್ ಹೊಡಿತಿದ್ದಾರೆ, ಆದ್ರೆ ಹೋಗಲ್ಲ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಲಾಸ್ಟ್ 2 ಬ್ಲಾಗ್ ಯಾಕೋ ಓಡೇ ಇಲ್ಲ. ನಿಮಗೆ ಕಂಟೆಂಟ್ ಯಾವ ಥರ ಬೇಕೋ ಅದನ್ನು ಕಮೆಂಟ್ ಹಾಕಿ, ಅದೇ ಥರದ್ದು ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ನಾವು ಬ್ಯುಸಿ ಇದ್ದೀವಿ, ಯಾವುದೋ ಆ ಟೈಮಲ್ಲಿ ನಾವು ಮಾಡ್ತಿದ್ದೀವಿ. ಹೌದು, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಬಾಯ್.